ಶಾರದಾ ಇನ್ಸ್ಪೈರ್ಡ್ ವಿದ್ಯಾಕೇಂದ್ರ ಇಲ್ಕಲ್ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಶಿಷ್ಟವಾಗಿ ಆಚರಿಸಲಾಯಿತು. ಪತ್ರಕರ್ತ ವಿಜಯಕುಮಾರ್ ಗವಿಮಠ್, ಗುಂಡಪ್ಪ ಲಾಟಿ, ಶಾಲೆಯ ಶಿಕ್ಷಕ ಶ್ರೀಪಾಲ್ ರೊಡ್ಡ ಧ್ವಜಾರೋಹಣವನ್ನ ನೆರವೇರಿಸಿದರು. ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣವನ್ನ ತೊಡಿಸಿ ಎ ಫಾರ್ ಆಪಲ್ ಎನ್ನುವ ಬದಲಿಗೆ ಎ ಫಾರ್ ಅಬ್ಬಕ್ಕ, ಬಿ ಫಾರ್ ಬಾಲಗಂಗಾಧರ್ ತಿಲಕ್ ಈ ರೀತಿ ಮಕ್ಕಳಿಂದ ಹೇಳಿಸಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಯುವ ಮತ್ತು ಪರಿಚಯಿಸುವ ವಿಶಿಷ್ಟ ಕಾರ್ಯಕ್ರಮವನ್ನ ಮಾಡಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪತ್ರಕರ್ತ ವಿಜಯಕುಮಾರ್ ಗವಿಮಠ್ ಮಾತನಾಡಿದರು. ಈ ಹಸಿ ಏನು ಹೊಲದಿಂದಿರುವಂತಹ ನಮ್ಮ ಮಕ್ಕಳಲ್ಲಿ ನಾವು ರಾಷ್ಟ್ರೀಯತೆ, ರಾಷ್ಟ್ರಪ್ರೇಮ, ದೇಶಪ್ರೇಮ, ನಾವು ದೇಶಕ್ಕಾಗಿ ಏನು ಮಾಡಬೇಕು ಅನ್ನೋದು ಈ ವಯಸ್ಸಿನಲ್ಲಿ ಬಿತ್ತಾ ಹೋದರೆ ನಾಳೆ ಅವರು ನಮ್ಮ ರಾಷ್ಟ್ರಕ್ಕೆ ದೊಡ್ಡ ಆಸ್ತಿಯಾಗಿ ಉಳಿತಾರೆ. ಎರಡನೇದ್ದು, ಈ ರಾಷ್ಟ್ರೀಯತೆ ಅನ್ನೋದು ಬೆಳೆದ್ರೆ ಜಾತ್ಯತೀತೆ ಅನ್ನೋದು ತಾನಾಗಿ ಕುತ್ಕೊಳ್ತದೆ. ಎರಡು, ನಾನು ಇಲ್ಲಿ ಬರಬೇಕಾದ್ರೆ ಒಂದು ತಲೆ ಇಟ್ಕೊಂಡು ಬಂದಿದ್ದೆ. ನಾವು ಕೆಲವು ಸ್ವಾತಂತ್ರ್ಯ ಬರಬೇಕಾದ್ರೆ ಏನೋ ಅವರ ಕೊಡುಗೆ ಇವರ ಕೊಡುಗೆ ಅಂತ ಕೆಲವು ಆಯ್ದ ರಾಷ್ಟ್ರಕ್ಕಾಗಿ ದುಡಿದವರನ್ನು ಮಾತ್ರ ನೆನೆಸ್ತೀವಿ. ಆದರೆ ಇಲ್ಲಿ ಬಂದ ಮೇಲೆ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ದುಡಿದಂತಹ ಎಲ್ಲ ಮಹನೀಯರನ್ನ ಕರೆಸಿ ಅವರನ್ನು ಗುರುತಿಸಿ ಅವರನ್ನು ನೆನೆಯುವಂಥ ಕಾರ್ಯ ಮಾಡಿದ್ದಾರೆ. ಹೀಗಾಗಿ ಈ ಹಿಂದೆ ನಾನು ಪಾಲಕರನ್ನು ಹೇಳೋದಂದ್ರೆ, ನಾವೇನಾದರೂ ಸಾಮಾಜಿಕ ಕೆಲಸಗಳನ್ನ ಮಾಡಬೇಕಾದ್ರೆ ಅಥವಾ ದೇಶಕ್ಕಾಗಿ ಏನೇ ಕೆಲಸ ನಿನಗೆ ಯಾಕೆ ಬೇಕು, ನಿನ್ನ ಅವಶ್ಯಕತೆ ಇದೆ, ನೀನು ಉದ್ಯೋಗ ಮಾಡ್ಕೊಂಡು ಹೋಗು ಅನ್ನೋ ಮನೋಭಾವನೆ ಅದ. ಈ ಹಿಂದೆ ಬ್ರಿಟಿಷರ ಕೈಮುಷ್ಟಿಯಲ್ಲಿದ್ದಾಗ ನಮ್ಮ ದೇಶ ಅವತ್ತು ಸ್ವಾತಂತ್ರ್ಯಕ್ಕಾಗಿ ನೆತ್ತ ಹರಿಸಿದವರು, ಸ್ವಾತಂತ್ರ್ಯಕ್ಕಾಗಿ ಬೀದಿಗೆ ಬಂದು ಹೋರಾಟ ಮಾಡಿದವರು, ಸ್ವಾತಂತ್ರ್ಯಕ್ಕಾಗಿ ಬಂದು ಪ್ರಾಣ ಕಳ್ಕೊಂಡವರ ಪಾಲಕರು ನೀನು ಯಾಕೆ ಹೋಗ್ತಿ ಅಂತಿದ್ರೆ ನಾವು ಇವತ್ತಲ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ರಾಷ್ಟ್ರ ಪ್ರೇಮಕ್ಕಾಗಿ ಎಲ್ಲರೂ ಒಂದಾಗೋಣ, ರಾಷ್ಟ್ರಕ್ಕಾಗಿ ದುಡಿಯೋಣ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶರಣ್ಯ ಅಂಗಡಿ, ಶಿಕ್ಷಕಿಯರಾದ ವನಿತಾ ಮನಗೂಳಿ, ರೂಪಾ ದಿನ್ನಿ, ಸವಿತಾ ದಿನ್ನಿ, ವಿದ್ಯಾ ಮೂರಂಕಣದ್, ಪ್ರಿಯಾ ಕಂಬದ್, ಸುವರ್ಣ ನಾಗಶೆಟ್ಟಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು.